ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಹಂತದ ವಿಚಾರಣೆ ನಾಳೆ ನಡೆಯುತ್ತೆ. ನಾಳೆ ಅಂತಿಮ ವಾದವನ್ನ ಮಾಡಲಿದ್ದಾರೆ ಕಪಿಲ್ ಸಿಬಲ್, ದರ್ಶನ್ ಪರ ವಕೀಲರು. ಜಾಮೀನು ರದ್ದು ಕೋರಿ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತ್ತು. ಈಗಾಗಲೇ ಸರ್ಕಾರದ ಪರ ವಕೀಲರು ವಾದವನ್ನ ಅಂತ್ಯ ಮಾಡಿದ್ದಾರೆ. ವಾದ ಪೂರ್ಣಗೊಳಿಸಿದ್ದಾರೆ ಹಿರಿಯ ವಕೀಲ ಲುತ್ರಾ. ನಾಳೆ ದರ್ಶನ್ ಪರ ವಕೀಲರು ಕಪಿಲ್ ಸಿಬಲ್ ವಾದದ ಬಳಿಕ ಆದೇಶ ಪ್ರಕಟವಾಗುವಂತಹ ಸಾಧ್ಯತೆಗಳಿದೆ. ಮೊನ್ನೆ ನಡೆದಂತಹ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರಿಗೆ ಕೆಲ ಪ್ರಶ್ನೆಗಳನ್ನ ಮಾಡಿತ್ತು. ಯಾಕೆ ಜಾಮೀನು ರದ್ದುಗೊಳಿಸಬಾರದು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿತ್ತು. ಈಗ ನಾಳೆ ನಡೆಯಲಿರುವಂತಹ ವಿಚಾರಣೆಯಲ್ಲಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸ್ತಾರೆ. ಅದಾದ ನಂತರದಲ್ಲಿ ಫೈನಲ್ ಆಗಿ ಆದೇಶ ಪ್ರಕಟವಾಗುತ್ತೆ. ಹೀಗಾಗಿ ನಾಳೆ ದರ್ಶನ್ ಜಾಮೀನು ರದ್ದಾಗತ್ತಾ ಅಥವಾ ಕೋರ್ಟಿನ ತೀರ್ಪು ಏನಿರುತ್ತೆ? ಈಗಾಗಲೇ ಡೆವಿಲ್ ಸಿನಿಮಾ ಶೂಟಿಂಗ್ ಆಗಿ ಥೈಲ್ಯಾಂಡ್ನಲ್ಲಿರುವಂತಹ ದರ್ಶನ್ ಒಂದ್ ಕಡೆ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ರೆ, ಇನ್ನೊಂದ್ ಕಡೆ ಮೋಜು ಮಸ್ತಿ ಅಂತಿದ್ದಾರೆ. ಇದರ ಮಧ್ಯದಲ್ಲಿ ಇವಾಗ ನಾಳೆ ಅಂತಿಮ ವಿಚಾರಣೆ ಒಂದು ಬಾಕಿ ಇದೆ. ಕಪಿಲ್ ಸಿಬಲ್ ಅವರ ವಾದ ಮಂಡನೆ ಬಳಿಕ ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ?